ಹಲೋ ಕಿಡ್ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತು ನಾನು ರಾಮನಗರ ಜಾತ್ರೆಗೆ ಹೋಗ್ತಿದ್ದೆ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ. ಸೊ ಅದಕ್ಕೆ ಅಲ್ಲಿರೋ ಗೇಮ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನನಗೆ ಯೂಶ್ವಲಿ ಬ್ರೇಕ್ ಡ್ಯಾನ್ಸ್ ಒಂದೇ ಇಷ್ಟ. ಅದು ಬಿಟ್ಟು ಬೇರೆ ಅದನ್ನು ಸೇರಿಸಿ ಇನ್ನೂ ಬೇರೆ ಯಾವುದಾದ್ರು ಗೇಮ್ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಸೊ ಬನ್ನಿ ಈ ವ್ಲಾಗ್ ನಿಮ್ಮ ಜೊತೆ. ಸೊ ಫೈನಲಿ ನಾನು ನಮ್ಮ ಮಮ್ಮಿ ಇಬ್ಬರು ರೆಡಿಯಾಗಿ ನಡ್ಕೊಂಡು ಹೋಗ್ತಿದ್ವಿ. ನನ್ನ ತಮ್ಮ ನಮ್ಮ ಅತ್ತೆ ಇನ್ನೊಬ್ಬರತ್ತೆ ಅಲ್ಲಿಂದನೇ ಜಾಯ್ನ್ ಆಯ್ತಿದ್ರು ಅಂತ. ಸೊ ಇವರೆಲ್ಲ ಅಲ್ಲೇ ವೆಯ್ಟ್ ಮಾಡ್ತಿದ್ರು ಶ್ರೀರಾಮ್ ಥಿಯೇಟರ್ ಹತ್ರ. ಸೊ ಎಲ್ಲರಿಗೂ ಎತ್ತಾಕೊಂಡು ಹೋಗ್ತಾಯಿದ್ವಿ. ಸೊ ನಮ್ಮ ಪಲ್ಲವಿಕಂಗೆ ಹಾಯ್ ಹೇಳು ಅಂತ ಹೇಳ್ತಿದ್ರೆ ಅವರು ಫುಲ್ಲು ನನಗೆ ತೋರಿಸ್ಬೇಡ ಯೂಟ್ಯೂಬ್ ಚಾನಲಲ್ಲಿ ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ನನ್ನ ತಮ್ಮ ಇರೋ ಅವ್ರನ್ನೇ ಝೂಮ್ ಮಾಡೋಣ, ಅವ್ರನ್ನೇ ತಮ್ಮನೇಲಿ ಮಾಡೋಣ, ಹಂಗೆ ಹಿಂಗೆ ಅಂದ್ಕೊಂಡು ಹೋಗ್ತಿದ್ವಿ. ಸೊ ಹಾಗೆ ಇನ್ನೂ ಲೈಟಿಂಗ್ಸು ಕತ್ಲೆ ಆದಮೇಲೆ ಚೆನ್ನಾಗಿರುತ್ತೆ ಅಂದ್ಕೊತಿದ್ವಿ. ಸೊ ಅಷ್ಟರಲ್ಲಿ ಮಳೆ ಬರ್ತಿತ್ತು. ಪಾಪ ಈ ಟೈಮಲ್ಲಿ ಅವ್ರಿಗೆ ತುಂಬ ಕಷ್ಟ ಅನಿಸುತ್ತೆ ನಾವು ಬಿಸ್ನೆಸ್ ಮಾಡೋ ಟೈಮಲ್ಲಿ. ಸೊ ಹಾಗೆ ಇವರು ಲೇಡೀಸ್ ಸ್ವಲ್ಪ ಬಂದಿದ ತಕ್ಷಣ ಪಾತ್ರೆ ನೋಡ್ತಿದ್ರು. ನನ್ನ ತಮ್ಮ ಅದೇನೋ ಹೇಳ್ತಿದ್ದ, ಬನ್ನಿ ಒಂದು ಸಲ ಕೇಳಿಸ್ಕೊಂಡೇ ಬಿಡೋಣ. ಸೊ ಹಾಗೆ ಹೈಸ್ಕೂಲ್ ಫೀಲ್ಡ್ ಒಳಗಡೆ ಬಂದರೆ ನಾನೇನು ನೋಡ್ತೀನಿ, ಬರೀ ಜಾಯಿಂಟ್ ವೀಲ್ನ ಖಾಲಿನೇ ತಿರುಗಿಸ್ತಿದ್ರು. ಅದಕ್ಕೆ ಹೋಗಿ ನಾವು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಹೋಗ್ತಿದ್ದೆ. ನನ್ನ ತಮ್ಮ ಒಂದೊಂದು ಅಂಗಡಿನೂ ಝೂಮ್ ಹಾಕ್ಕೊಂಡು ನೋಡ್ತಿದ್ದ, ಬಟ್ ಏನೂ ತೊಗೊತಿರ್ಲಿಲ್ಲ. ಸೊ ಇದೊಂದು ಅಂಗಡಿ ನಂಗೆ ತುಂಬ ಇಷ್ಟ ಆಯಿತು. ಅಲ್ಲೆಲ್ಲ ನೋಡ್ತಿದ್ರೆ ಎಲ್ಲ ತೊಗೋಬೇಕು ಅನಿಸ್ತಿತ್ತು. ಬಟ್ ನಾನು ಬಜೆಟ್ ಲೆಸ್ ಆಗಿಬಿಟ್ಟಿದ್ದೀನಿ, ನಾನು ಟ್ರಿಪ್ಪಿಗೆ ಬೇರೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಏನು ತೊಗೊಳ್ದೆ ಬಾಯಿನ ಮುಚ್ಕೊಂಡು ಮುಂದೆ ಹೋಗ್ತಿದ್ದೆ. ಸೊ ನನ್ನ ತಮ್ಮಂಗೆ ಹೇಳ್ತಿದ್ದೆ ಅದು ಟಿಶ್ಯೂ ಅಂತ ಅಂದ್ಬಿಟ್ಟು, ಸರಿ ಒಂದು ಸಲ ಟ್ರೈ ಮಾಡೋಣ ಅಂತ ಇಸ್ಕೊಂಡು. ಅದು ಸೋಪಿತ್ತು, ನನಗೆ ಗೊತ್ತಿತ್ತು ಅದು ಸೋಪು ಅಂತ ಅಂದ್ಬಿಟ್ಟು, ಅವ್ರಿಗೆ ಗೊತ್ತಿರಲಿಲ್ಲ. ಅವನ್ನೆಲ್ಲ ಒದ್ದೆ ಆಗ್ಬಿಟ್ಟು ಆಮೇಲೆ ನನ್ನ ಬಟ್ಟೆಗೆ ಒರೆಸ್ತೀನಿ ಅಂತ ಬರ್ತಿದ್ದ ಡುಮ್ಮ. ಸೊ ಆಮೇಲೆ ಅದೆಲ್ಲ ಆದಮೇಲೆ ಇನ್ನೂ ಹಂಗೆ ಬೇರೆ ಮುಂದೆ ಅಂಗಡಿಗೆ ಹೋಗ್ತಿದ್ವಿ. ಸೊ ಆಮೇಲೆ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಹಪ್ಳದ ಅಂಗಡಿ ಅಲ್ಲಿ ಪ್ರತಿ ವರ್ಷ ಇರುತ್ತೆ. ಸೊ ದೊಡ್ಡ ಹಪ್ಪಳ ಕೊಡ್ತಾರೆ. ಸೊ ಅದೆಲ್ಲ ತಿನ್ಕೊತ ಎಲ್ಲರೂ ಫ್ಯಾಮಿಲಿ ಎಲ್ಲ. ಸೊ ಆಮೇಲೆ ಜಾಯಿಂಟ್ ವೀಲ್ ಆಟ ಆಡೋಕ್ಕೆ ಹೋಗ್ಬೇಕು ಅಂತ ಅನ್ಕೋತಿದ್ವಿ. ಸೊ ಬನ್ನಿ ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಮುಂದೆ ಹೋಗ್ತಾಯಿದ್ದೀವಿ. ಬೇಗ ಬನ್ನಿ. ಸೊ ಅಂದ್ಬಿಟ್ಟು ಫಸ್ಟ್ ಗೇಮ್ ನಾವು ಟ್ರೈ ಮಾಡಿದ್ದು ಜಾಯಿಂಟ್ ವೀಲು. ನನ್ನ ತಮ್ಮ ನಾನು ಪಲ್ಲವಿಕ ಎಲ್ಲ ಹೋಗಿದ್ವಿ. ನನ್ನ ತಮ್ಮ ಫುಲ್ಲು ಅಲರ್ಟ್ಸ ಬಿದ್ದಿದ್ದ. ನನಗೆ ಭಯ ಅಂತ ಗೊತ್ತಿದ್ರು. ಫುಲ್ಲು ಅಲ್ಲಾಡಿದ್ರೆ ಅದು ಇದಾಗ್ತಿತ್ತಲ್ಲ, ಶೇಕ್ ಆಗ್ತಿತ್ತಲ್ಲ, ಎಲ್ಲೂ ಉಲ್ಟಾ ದಬಾಕೋಗ್ಬಿಡ್ತಿತ್ತು ಅಂತ ಭಯ ಆಗ್ತಿತ್ತು ಗೈಸ್. ಅಂದರೆ ನೋಡಿ ಇಲ್ಲಿ ಹಿಂಗೆ ಆಡ್ತಾ ಹಂಗೆ ಮುಂದೆ ಹೋಗ್ತಾನೆ ನೋಡಿ. ಇವಾಗ ನಾನು ಬೈತಾ ಇದೆ ಫುಲ್ಲು. ಅದು ವೀಡಿಯೋ ಎಲ್ಲ ಆನಲ್ಲೇ ಐತೆ. ಅದು ಒಂದ್ಸಲ ಬಿಡೋಗ್ಬಿಟ್ಟಿತ್ತು ಅಂತ ಅವಾಗಿನ ಸ್ವಲ್ಪ ಭಯ. ಸೊ ಫುಲ್ ಅಲರ್ಟ್ಸಿದ್ದ, ಎಲ್ಲಿ ಬಿಡೋಗ್ಬಿಡುತ್ತೋ ಅಂತ ಎದ್ರುಕೊಂಡು 2 ನಿಮಿಷ ಟಾಪಲ್ಲಿ ಫುಲ್ಲು ಗಾಳಿ ತೊಗೊಂಡು ಒಗಿತಾ ಇದೆ ಅವನಿಗೆ. ಎಷ್ಟು ಹೇಳಿದ್ರು ಅಷ್ಟೇ ಹಿಂಗೆ ಅಂತ ಅಂದ್ಬಿಟ್ಟು. ಅದು ಕ್ಯಾಮ್ರಾ ರೆಕಾರ್ಡಿಂಗೆಲ್ಲ ಇದೆ, ನೋಡಿಲ್ಲ ನಾನು, ಆನಲ್ಲಿರೋದು. ಸೊ ಅದು ನನಗೆ ಆನಲ್ಲಿ ಇಟ್ಕೊಂಡು ಬೈತಾ ಬಿದ್ದಿದೆ ಅವನಿಗೆ. ಸೊ ಆಮೇಲೆ ಅದು ಫೋರ್ಸ್ ಕೊಡೋದು ಮಾತ್ರ ಬಿಡಲಿಲ್ಲ. ಸರಿ ನಿನ್ನ ತೆಗಿತೀನಿ ಕೊಡು ಅಂತ ಮತ್ತೆ ಅಲರ್ಟ್ಸ್ತಾ ಇದ್ದ ಲೋಫರ್ ಥರ. ಆಮೇಲೆ ಬನ್ನಿ ನೋಡಿ ನೀವು ಒಂದ್ಸಲ. ಯಪ್ಪ ನನ್ನ ಕೋಪ ನೋಡ್ಬಿಟ್ಟು ನನಗೆ ಭಯ ಆಗೋಯಿತು. ಹಿಂಗೆಲ್ಲ ಕೋಪ ಮಾಡ್ಕೋತಿದ್ದೀನಿ ಅಂತ ಕ್ಯಾಮ್ರಾ ಆನಲ್ಲಿರೋದೇ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಪೊಟೆಟೊ ಟ್ವಿಸ್ಟರ್ ಕೊಡಿಸ್ತೀನಿ ಕಣಪ್ಪ ಪ್ಲೀಸ್, ಹಂಗೆಲ್ಲ ಮಾಡಬೇಡ ಅಂತ ಅಂದ್ಬಿಟ್ಟು ಡೀಲ್ ಮಾಡಿ ಸರಿ ಮಾಡಿಸ್ತೀನಿ. ಸೊ ನೋಡಿ ನನಗೆ ಸಿಕ್ಕಾಪಟ್ಟೆ ಭಯ ಈ ಗೇಮು ಮತ್ತು ಎಲ್ಲ ಆಡೋದಕ್ಕೆ ಬೇರೆ. ಬ್ರೇಕ್ ಡ್ಯಾನ್ಸ್ ಅಂದರೆ ನಾನು ಎದ್ರುಕೊಂಡು ಆಡೋದು. ಸೊ ನೀವು ಇವಾಗ ನನ್ನ ಫೇಸಲ್ಲಿ ನೋಡ್ಬೋದು ನಾನು ಯಾವ ರೇಂಜಿಗೆ ಎದ್ರುಕೊಂಡು ಕೂತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಗೇಮ್ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ನನ್ನ ತಮ್ಮಂಗೆ ಹೇಳಿದ್ದೆ ಪೊಟೆಟೊ ಟ್ವಿಸ್ಟರ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅವ್ನು ಕೊಡ್ಸೋಕ್ಕೆ ಬಂದಿದ್ವಿ. ಅಷ್ಟರಲ್ಲಿ ನಮ್ಮ ಲಾವಣ್ಯ ಬಂದಿದ್ಲು. ಸೊ ಇವತ್ತು ನಾನು ಲಾವಣ್ಯ ಆಡೋಣ ಗೇಮ್ಸು 1-2-3 ಅಂದ್ಕೊಂಡಿದ್ವಿ. ಈ 3 ಆಡೋಣ ಅಂತ ಇದ್ವಿ, ಅದರಲ್ಲಿ 1 ನಾನು ಆಡಿದ್ದೆ. ಸೊ ಬ್ರೇಕ್ ಡ್ಯಾನ್ಸ್ ಒಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಫಸ್ಟು ಕೊಲಂಬಸ್ ಆಡೋಕ್ಕೆ ಹೋಗೋಣ ಅಂತಂದರೆ ನಾನು ಲೈಫಲ್ಲಿ ಯಾವತ್ತಿಗೆ ಗೇಮ್ ಆಡೋಕ್ಕೆ ಹೋಗಿಲ್ಲ. ನಂಗೆ ಸಿಕ್ಕಾಪಟ್ಟೆ ಭಯ. ಅದು ಯಾವ ಧೈರ್ಯ ಮಾಡಿ ಹೋಗಿದ್ದೀನಿ ಅಂತ ಗೊತ್ತಿಲ್ಲ. ನನ್ನ ತಮ್ಮ ಫುಲ್ಲು ಹಿಂದೆ ಹೋಗ್ಕೂತಿದ್ದ. ಸೊ ಸ್ಟಾರ್ಟಿಂಗಲ್ಲಿ ಫುಲ್ಲು ಸ್ಲೋ ಆಗಿ ಮಾಡ್ತಿದ್ರು ಅಂತ ಹೋಗಿದ್ವಿ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ.
ಸೊ ಕೊಲಂಬಸ್ ಆದಮೇಲೆ ನೆಕ್ಸ್ಟ್ ನನ್ನ ಫೇವ್ರೆಟ್ ಗೇಮ್ ಬ್ರೇಕ್ ಡ್ಯಾನ್ಸ್ ಆಡೋದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಬ್ರೇಕ್ ಡ್ಯಾನ್ಸ್ ಕಡೆ ಹೋಗಿದ್ವಿ. ಸೊ ಗುಬ್ಬಣ್ಣನ ಮಗ ಮಧ್ಯದಲ್ಲೇ ಸಾಂಗ್ ಬೇರೆ ನಿಲ್ಲಿಸ್ಬಿಟ್ಟಿದ್ದ. ಸೊ ಸಾಂಗ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಸೊ ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಸೊ ಹಾಗೆ ಮುಂದೆ ಹೋಗ್ತಾ ನಮಗೆ ನಮ್ಮ BGS ಫ್ರೆಂಡ್ ಸೈನ್ಸ್ ಜ್ಯೋತಿ ಸಿಕ್ಕಿದ್ಲು. ಸೊ ಅವಳಿಗೆ ಮಾತಾಡ್ಸ್ಕೊತ ಹಾಗೆ ಮುಂದೆ ಶಾಪಿಂಗ್ ಮಾಡೋಣ ಅಂತ ಈ ಕಡೆ ಸೈಡ್ ಬಂದಿದ್ವಿ. ಸೊ ಸಂಜೆ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ಮಳೆ ಏನೂ ಬರ್ತಿರ್ಲಿಲ್ಲ. ಸೊ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಮಾಡ್ತಿದ್ವಿ. ಸೊ ಹಾಗೆ ಎಲ್ಲ ಶಾಪಿಂಗ್ ಮಾಡಿ ಆಯಿತು, ಕತ್ಲೆ ಆಗಿತ್ತು. ನನ್ನ ಫ್ರೆಂಡ್ ಒಬ್ಬಳು ಸಿಗ್ತೀನಿ ಏನಿಲ್ಲ, ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಸೊ ನೋಡಿ ಇಷ್ಟೇ ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳ್ತಾ ಸೊ ಮುಂದೆ ಹೋಗ್ತಾ ಹಾಗೆ ನಂದು 9th 10th ಫ್ರೆಂಡ್ ತಸ್ಕಿನ್ ಸಿಕ್ಕಿದ್ಲು. ಸೊ ಅವಳಿಗೆ ಮಾತಾಡ್ಸ್ಕೊತ ಎಷ್ಟೋ ದಿನದ ಮೇಲೆ ಸಿಕ್ಕಿದ್ವಿ. ಸೊ ಆಮೇಲೆ ನನ್ನ ಚೈಲ್ಡ್ಹುಡ್ ಫ್ರೆಂಡು ವರ್ಷ ಮತ್ತು ಅವ್ರ ಅಮ್ಮ ಸಿಕ್ಕಿದ್ರು. ಸೊ ವರ್ಷನ ಜೊತೆ ಒಂದು ಸ್ವಲ್ಪ ಪ್ರತಿ ವರ್ಷ ಅಂದರೆ ಹೋದ ವರ್ಷ ಅವಳ ಜೊತೆನೇ ಹೋಗಿದ್ದಿದ್ದು, ನಾನು ಮಮ್ಮ ಅವರಮ್ಮ ಅವಳು. ಸೊ ಈ ಸಲ ಅವಳು ಲೇಟಾಗಿ ಬಂದಿದ್ಲು, ಅವಳು ಕಾಲೇಜ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು. ಸೊ ಅವಳಿಗೆ ಮಾತಾಡ್ಸ್ಕೊಂಡು ನೆಕ್ಸ್ಟು ಮನೆಗೆ ಬರೋಣ ಅಂತ ರೆಡಿ. ಸೊ ಹಾಗೆ ಲಾವಣ್ಯ ನಮ್ಮ ಮನೆಗೆ ಹೋಗೋಣ ಬಾ ಅಂತ ಅಂದ್ಲು. ಸೊ ಅವ್ರ ಮನೆಗೆ ಹೋಗಿ ನೀರು ಕುಟ್ಕೊಂಡು ಅವ್ರ ಡ್ಯಾಡಿಗೆಲ್ಲ ಮಾತಾಡ್ಸ್ಕೊಂಡು ಮನೆಗೆ ಬಂದೆ. ಸೊ ಟಾಮ್ ಮತ್ತು ಟಾಮಿ ಜಿಮ್ಮಿ ಎಲ್ಲ ಕಾಯ್ತಿದ್ರು. ಸೊ ಟಾಮಿ ಫುಲ್ಲು ಅಲ್ಲಿಂದ ದೂರದಿಂದ ಝೂಮ್ ಹಾಕಿ ಏನು ಓಡ್ ಬಂದರು ಇಬ್ಬರು ಓಡ್ ಬಂದು ಏನು ತಂದಿದ್ಯಾ ಅಂತ ನೋಡ್ತಿರು. ಕವರ್ ಇತ್ತಲ್ಲ ಕೈಯಲ್ಲಿ. ಸೊ ಪಾಪ ಅವ್ರಿಗೇನು ತಿಂಡಿನೇ ತಂದಿರಲಿಲ್ಲ ಗೈಸ್. ಅವರಿಬ್ಬರು ಫುಲ್ಲು ಡ್ಯಾನ್ಸ್ ಮಾಡ್ತಿದ್ರು. ಸೊ ಆಮೇಲೆ ಜಿಮ್ಮಿ ಬೇರೆ ವೆಯ್ಟ್ ಮಾಡ್ತಿದ್ದ. ಸೊ ಜಿಮ್ಮಿಗೆ ಸ್ವಲ್ಪ ಮುದ್ದಾಡಿದ್ದು. ಬನ್ನಿ ನಾನು ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ತುಂಬಾ ನನಗೆ ಬಾರ್ಗಿಂಗ್ ಮಾಡೋದಕ್ಕೆ ಅಂದರೆ ತುಂಬ ಇಷ್ಟ. ಸೊ ಬಾರ್ಗಿಂಗ್ ಮಾಡಿ ನಾನು ನನ್ನ ಫ್ರೆಂಡ್ ಇಬ್ಬರು ನೈಟ್ ಪ್ಯಾಂಟ್ ತೊಗೊಂಡ್ವಿ. ನಾನು 2 ಜೊತೆ ತೊಗೊಂಡೆ. ಅವಳು ಇದೇ ಪ್ಯಾಟ್ರನ್ನು ಬ್ಲೂ ಕಲರ್ ತೊಗೊಂಡ್ಳು. ಸೊ ನಾನು ಇದು ಮತ್ತು ಗ್ರೀನ್ ಕಲರ್ ಅಂತ ತೊಗೊಂಡೆ. ಸೊ ನೆನೆ ಪಿ ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ಊದ್ಕೊತ ಮಾಡ್ತಿದ್ವಿ. ಸೊ ಹಾಗೆ ಬಾಯ್ ಟಾಟಾ ಸಿ ಯು, ಗುಡ್ ನೈಟ್. ಸೊ ನಿಮ್ಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಿಬೇಡಿ. ಬಾಯ್.